ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಎಲ್ಲ ವಾಹನಗಳು ರಸ್ತೆಗಳು ಎಲ್ಲ ತಡೆಯತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷಗಳು ಜಿಲ್ಲೆಗಳಲ್ಲಿ ಜಿಲ್ಲೆ ರಸ್ತೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ತಡೀತಾರೆ ಮತ್ತು ಅಂತಾರಾಷ್ಟ್ರೀಯ ವಿಮಾನಕ್ಕೆ ಹೋಗತಕ್ಕಂಥ ರಸ್ತೆಗಳನ್ನ ಸಹ ತಡೀತಾರೆ. ಯಾರು ಬಂದು ಸಮಸ್ಯೆಗೆ ಒಳಪಡಬಾರ್ದು ಅಂತೇಳಿ ಸಾರ್ವಜನಿಕರಿಗೆ ಮನವಿ ಮಾಡೋಕ್ಕೆ ಈಗ ನಾವು ರಸ್ತೆಗಳಲ್ಲಿ ಮನವಿ ಮಾಡ್ತಾ ಹೋಗ್ತೀವಿ. ಮಾಲ್ಗಳನ್ನ ಮತ್ತು ಶಾಪ್ಗಳನ್ನ ಎಲ್ಲ ಯಾರು ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಮನವಿ ಮಾಡಿ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಬಂದ್ಗೆ ಯಶಸ್ವಿ ಮಾಡೋದಕ್ಕೆ. ಯಾಕಂದರೆ ಬೆಂಗಳೂರಲ್ಲಿ ಅರ್ಧ ಜನ ಕುಡಿತಾ ಇರ್ತಕ್ಕಂಥದ್ದು ಕುಡಿಯೋ ನೀರು ಕಾವೇರಿ ನೀರು, ಇನ್ನರ್ಧ ಜನ ಕುಡಿತಾ ಇರ್ತಕ್ಕಂಥದ್ದು ಕೊಳಚೆ ನೀರು, ಅಂದರೆ ರೀಸೈಕ್ಲಿಂಗ್ ವಾಟರ್ನ ಅರ್ಧ ಜನ ಕುಡಿತಾ ಇದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ. ಕಾವೇರಿ ನೀರೇ ಕೊಡ್ತಾ ಇದ್ದಾರೆ ಸರ್ಕಾರ ಅಂದ್ಕೊಂಡಿದ್ದಾರೆ. ಅರ್ಧ ಕುಡಿತಾ ಇರ್ತಕ್ಕಂಥದ್ದು ರೀಸೈಕ್ಲಿಂಗ್ ವಾಟ್ರು, ಇನ್ನರ್ಧ ಕುಡಿತಾ ಇರ್ತಕ್ಕಂಥದ್ದು ಕಾವೇರಿ ವಾಟ್ರು. ಹಾಗಾಗಿ ಸಂಪೂರ್ಣವಾಗಿ ಕಾವೇರಿ ವಾಟರ್ನ ಕೊಡಬೇಕು. ಮೇಕೆದಾಟು ಅಣೆಕಟ್ಟನ್ನ ಕಟ್ಟಬೇಕು. ಕರ್ನಾಟಕ ಈಗ ಆಲ್ರೆಡಿ ಈಗ ಬೆಂಗಳೂರು ನಗರ ಪಾಲಿಕೆ ಹೋಗಿದೆ, ಬೃಹತ್ ಬೆಂಗಳೂರು ನಗರ ಪಾಲಿಕೆ ಆಗಿದೆ. ಅದ್ರ ಜೊತೆಗೆ ಈಗ GB ಆಗಿದೆ. ಹಾಗಾಗಿ ಕ್ಷೇತ್ರ ವ್ಯಾಪ್ತಿ ಅಗಲವಾಗಿರೋದ್ರಿಂದ ಈಗ ಬೆಂಗಳೂರು ನಗರದಲ್ಲಿ 2 ಕೋಟಿ ಜನಸಂಖ್ಯೆ ಇದ್ದರೆ ಈಗ GBಗೆ ಸೇರಿಸ್ಕೊಂಡ್ರೆ ಕನಿಷ್ಠ 3.5-4 ಕೋಟಿ ಜನಸಂಖ್ಯೆ ಆಗ್ತಾರೆ. ಅವ್ರಿಗೆಲ್ಲ ಕುಡಿಯೋಕ್ಕೆ ನೀರನ್ನು ಸರ್ಕಾರ ಕೊಡಬೇಕಾಗುತ್ತೆ. ಇದೆಲ್ಲ ಯೋಚನೆ ಮಾಡಿಕೊಂಡು ಈಗ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಹಿಂದೆ ವಿರೋಧ ಪಕ್ಷದ ಸರ್ಕಾರನೇ. ಹಾಗಾಗಿ ನೀವು ದಯಮಾಡಿ ಮೇಕೆದಾಟು ಯೋಜನೆಯನ್ನು ಮಾಡಬೇಕು. ಮತ್ತು ಕನ್ನಡಿಗರ ಇದು ಗೌರವದ ಪ್ರಶ್ನೆ, ಕನ್ನಡಿಗರ ಶಕ್ತಿ ಪ್ರದರ್ಶನ. ಇದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ತಮಿಳುನಾಡು ವಿರುದ್ಧ ಮತ್ತು ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತಾ ಇರ್ತಕ್ಕಂಥ ಕಾವೇರಿ ನಿರ್ವಹಣಾ ಮಂಡಳಿ ಮತ್ತು ನಿರ್ವಹಣಾ ಪ್ರಾಧಿಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ನಿಮಗೆ ಶಕ್ತಿ ಕೊಡದೇ ಇದ್ದರೆ ನೀವು ಯಾವ ರೀತಿ ಸರ್ಕಾರವನ್ನು ನಡೆಸ್ತೀರಿ? ಹಾಗಾಗಿ ದಯಮಾಡಿ ಮುಖ್ಯಮಂತ್ರಿಗಳು ನಮ್ಮನ್ನು ಪ್ರೀತಿಯಿಂದ ವಿಶ್ವಾಸ ತಗೊಂಡು ಈ ಬಂದ್ಗೆ ಮುಖ್ಯಮಂತ್ರಿಗಳೇ ಬೆಂಬಲ ಕೊಡಬೇಕಂತ ಮನವಿ ಮಾಡ್ತೀನಿ. ಬಿಡಬೇಕು ಅಂತ ಹೇಳಿದೆ ಮುಖ್ಯಮಂತ್ರಿ, ಬಿಡಲ್ಲ ಅಂತ ಹೇಳಿದರೆ. ಯಾವ ಭರವಸೆ ಮೇಲೆ ಈ ಮೊನ್ನೆ ಮಳೆ ಬಂದು ಪ್ರಕೃತಿ ಮೇಲೆ ಹೋಗುತ್ತೆ ವಿನಃ ಯಾವ ಮುಖ್ಯಮಂತ್ರಿ ಯಾವ ಪ್ರಧಾನಮಂತ್ರಿ ಹೇಳೋದ್ರಿಂದನೂ ಆಗೋದಿಲ್ಲ. ಮಳೆ ಬರಬೇಕು. ಮಳೆ ಬಂದಾಗ ನಾವು ಯಾವತ್ತೂ ನೀರನ್ನ ಅಲ್ಲಿಗೆ ತಡೆಯೋಕ್ಕಾಗಿದೆಯಾ? ಈಗ ಲಕ್ಷಾಂತರ TMC ನೀರನ್ನ ಸಮುದ್ರಕ್ಕೆ ಬಿಟ್ಟಿದ್ದಾರೆ. ಅದ್ರದ್ದು ಹೊಣೆ ಯಾರು ಬರ್ತಾರೆ? ಈಗ ನಾವು ನೀರು ಬಿಡ್ತೀವಿ, ಇವ್ರು ನೀರನ್ನ ಸಮುದ್ರಕ್ಕೆ ಬಿಡೋದಿಲ್ಲ ಅಂತ ಅವರು ಮುಚ್ಚಳಿಕೆ ಬರ್ಕೊಡ್ತಾರಾ? ಇಲ್ಲ ಒಂದು ಪಕ್ಷ ನೀರು ಸಮುದ್ರಕ್ಕೆ ಹೋದರೆ ಅವ್ರಿಗೆ ಶಿಕ್ಷೆ ಆಗುತ್ತಾ, ದಂಡ ಆಗುತ್ತಾ? ಅದಕ್ಕೆ ಯಾರು ಜವಾಬ್ದಾರಿ ತಗೊಳ್ತಾರೆ? ಅದನ್ನು ತಿಳಿಸ್ಬೇಕಲ್ವ?